ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ದೇವ್ರ ನೈವೇದ್ಯಕ್ಕೆ ಅಂತ ಕೇಸರಿ ಬಾತ್ ಮಾಡೋಣ. ಓಕೆ, ಅದಕ್ಕೆ ಏನೇನು ಬೇಕು ಅಂತಂದರೆ ದ್ರಾಕ್ಷಿ, ಬಾದಾಮಿ, ಯಾಲಕ್ಕಿ ಪುಡಿ, ತುಪ್ಪ, ರವೆ, ಇದು ಸ್ಪೆಷಲ್ ಆಗಿರುವಂಥ ಜೋನಿ ಬೆಲ್ಲ. ಓಕೆ, ಫಸ್ಟ್ ನಾವು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಅದಕ್ಕೆ ದ್ರಾಕ್ಷಿ, ಬಾದಾಮಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಫಸ್ಟ್ ವಿಡಿಯೋ ಮಾಡ್ತಾ ಇರೋದು, ನನಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ, ತಪ್ಪಾದರೆ ಕ್ಷಮಿಸಿ. ಇದನ್ನು ಎತ್ತಿಟ್ಕೊಳ್ಳೋಣ. ಓಕೆ, ಇದಕ್ಕೆ ರವೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು ಬೌಲ್ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಬಿಸಿ ಕಾದಿರೋ ನೀರು ಹಾಕೋಣ. ಓಕೆ, ಬಿಸಿಯಾಗಿರೋ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ರವೆನ ಬೇಯಿಸ್ಕೊಳ್ಳೋಣ. ಇದಕ್ಕೆ ಬೆಲ್ಲ ಸೇರಿಸೋಣ. ಇವಾಗ ಇದು 3/4 ಕಪ್ ಇದೆ ಜೋನಿ ಬೆಲ್ಲ, ಇಷ್ಟು ಸಾಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿರೋಣ, ಕುಟ್ಟಿರೋದು. ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ತುಪ್ಪ ಸೇರಿಸೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಯಾವುದೇ ಕಲರ್ ಹಾಕಿಲ್ಲ, ಆದ್ರೂ ಬೆಲ್ಲದಲ್ಲಿರೋ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ಆಗೋಷ್ಟು ಚಿಟಿಕೆ ಉಪ್ಪನ್ನು ಸೇರಿಸ್ಬೇಕು, ಯಾವುದೇ ಸ್ವೀಟ್ಗಾದರೂ, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಹಾಕಿಲ್ಲ ನಾನಿವತ್ತು, ದ್ರಾಕ್ಷಿ ಮತ್ತು ಬಾದಾಮಿ ಹಾಕಿದ್ದೀನಿ. ಏನೇನು ಫ್ರೂಟ್ಸ್ ಇಷ್ಟನೋ ಅದೆಲ್ಲ ಹಾಕೋಬೋದು, ಪರವಾಗಿಲ್ಲ. ಇದನ್ನು ಮಿಕ್ಸ್ ಮಾಡಬೇಕು. ದೇವ್ರ ನೈವೇದ್ಯದ ಕೇಸರಿ ಬಾತ್ ರೆಡಿಯಾಗಿದೆ ನೋಡಿ. ನನ್ನ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತಪ್ಪಿದ್ದಲ್ಲಿ ಕ್ಷಮಿಸಿ.